ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗಿಣ್ಣಾಲ್ ಮಾಡ್ತಾಯಿದ್ದೀನಿ. ಇದು ಹಸುದು 2ನೇ ದಿನದ ಹಾಲುಗೆ ಗಿಣ್ಣಾಲ್ ಅಂತ ಹೇಳ್ತಾರೆ. 1ನೇ ದಿನದ್ದು 2ನೇ ದಿನದ್ದೆಲ್ಲ ಗಿಣ್ಣಾಲ್ ಅಂತ ಹೇಳ್ತಾರೆ. ನಾನಿವತ್ತು ಅರ್ಧ ಲೀಟ್ರು ಮಾಮೂಲಿ ಹಾಲು ತೊಗೊಂಡಿದ್ದೀನಿ, 1/4 ಲೀಟ್ರು ಗಿಣ್ಣಾಲು, 5 ಏಲಕ್ಕಿ, 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬೆಲ್ಲನ ಚೆಚ್ಚಿ ಸ್ವಲ್ಪ ಹಾಲು ಹಾಕಿ ಇದನ್ನು ಸ್ವಲ್ಪ ಕರಗಿಸ್ಕೊಂಬರ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಕಸ ಕಲ್ಲು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀರು ಹಾಕಿ ನಾವು ಕರಗಿಸಿದ್ರೆ ನೀರಾಗಿಬಿಡುತ್ತೆ, ಅದು ಚೆನ್ನಾಗಿ ಗಿಣ್ಣು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಹಾಲಲ್ಲೇ ಕರಗಿಸ್ಕೊಂಡು ಬಂದು ಶೋಧಿಸ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಏನಿದ್ರು ಬಂದ್ಬಿಡುತ್ತಲ್ವರ, ಅದಕ್ಕೋಸ್ಕರ ಹೀಗೆ ನಾನು ಇದರೊಳಗಡೆ ನಾನು ಆ ಗಿಣ್ಣಾಲ್ ಇದೆಯಲ್ಲ ಅದ್ರನ್ನೂ ಹಾಕ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ. ಅದ್ರನ್ನೂ ಶೋಧಿಸ್ಕೋಬೇಕು, ಯಾಕಂದರೆ ಅದರಲ್ಲೂ ಕಸ ಇರುತ್ತೆ. ಹಾಗಾಗಿ ಅದ್ರನ್ನೂ ಕ್ಲೀನಾಗಿ ಈ ಥರ ಶೇನಲಲ್ಲಿ ಶೋಧಿಸ್ಕೊಳ್ಳೋಣ. ನಮಗೆ ಈಗ ಸಿಟಿಗಳಲ್ಲೆಲ್ಲ ಗಿಣ್ಣಾಲ್ ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ. ಯಾಕಂದರೆ ಹಸುಗಳು ನಮಗೆ ಕಷ್ಟ ನಮ್ಮ ಸಿಟಿಲೆಲ್ಲ ಇರೋದು. ಹಾಗಾಗಿ ನಾವು ಆರ್ಟಿಫಿಷಿಯಲಿ ಚೈನಾ ಗ್ರಾಸ್ ಆಗಲಿ ಅಗರ್ ಅಗರ್ ಆಗಲಿ ಆ ಥರದ್ದು ತಂದು ಈ ಥರ ಗಿಣ್ಣು ಥರ ಮಾಡ್ಕೊಂಡು ತಿಂತೀವಿ. ನಮ್ಗೆ ಈ ಥರ ಗಿಣ್ಣು ಪ್ಯೂರ್ ಗಿಣ್ಣು ಮಾಡ್ಕೊಂಡು ತಿನ್ನೋದು ತುಂಬ ಅಪರೂಪ ಆಗ್ಬಿಟ್ಟಿದೆ. ನೋಡಿ, ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ 1-2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ, ಗಿಣ್ಣಾಲು, ಮಾಮೂಲಿ ಹಾಲು 3 ನಾನು ಮಿಕ್ಸ್ ಮಾಡಿದ್ದೀನಿ. ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. 1-2 ನಿಮಿಷ ಕಲಿಸ್ಕೊಳ್ಳೋಣ. ಅದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಬೇಕು. ಎಲ್ಲ ಹೊಂದ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಲಿಸ್ತಾ ಇದ್ದೀನಿ. ಈಗ ಇದಕ್ಕೆ ಲಾಸ್ಟಲ್ಲಿ ಒಂಚೂರು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡ್ಬಿಡೋಣ. ಈಗ ನಾನು ಕುಕ್ಕರು ಇಲ್ಲಿ ನೀರಿಟ್ಟಿದ್ದೀನಿ ನೋಡಿ. ಇವಾಗ ಇದನ್ನು ಹಬೆಲಿ 20 ನಿಮಿಷ ಬೇಯಿಸ್ಕೊಬೇಕು. 20 ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾದ ಗಿಣ್ಣು ನಮಗೆ ರೆಡಿಯಾಗಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ತೆಗಿಬಾರ್ದು, ಯಾಕಂದರೆ ಗಿಣ್ಣು ಚೆನ್ನಾಗಿ ಬರೋದಿಲ್ಲ. ನಾವು ಬೇಗ ತೆಗೆದುಬಿಟ್ರೆ ನಮಗೆ ಗೊತ್ತಾಗುತ್ತೆ ಹೇಗೆ ಬೆಂದಿರೋದು. ಹಾಗಾಗಿ 20 ನಿಮಿಷ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿರೋ ಗಿಣ್ಣು ನಮಗೆ ಸಿಗುತ್ತೆ. ಗಿಣ್ಣನ್ನು ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅವಲಕ್ಕಿ ಹಾಕಿ ಮಾಡ್ತಾರೆ, ರವೆ ಹಾಕಿ ಮಾಡ್ತಾರೆ. ನಾನು ಈಗ ಏನೂ ಹಾಕಿಲ್ಲ, ಇದಕ್ಕೆ ಮಾಮೂಲಿಯಾಗಿ ಹಾಗೆ ಮಾಡಿದ್ದೀನಿ. ನೋಡಿರಿ, ಇವಾಗ 20 ನಿಮಿಷ ಆಗಿದೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬೆಂದಿದೆ. ಈಗ ಇದು ಪರ್ಫೆಕ್ಟಾದ ಗಿಣ್ಣು ತಯಾರಾಗಿದೆ. ಇದು ಸ್ವಲ್ಪ ಕೂಲ್ ಆಗಬೇಕು. ಬಿಸಿ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರಲ್ಲ, ಮತ್ತು ನಾವು ಕಟ್ ಮಾಡೋಕ್ಕೆ ಹೋದರೆ ಅದು ಬಿಸಿಲಿ ಒಡೆದೋಗ್ಬಿಡುತ್ತೆ. ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹಾಗೆ ಕೂಲ್ ಆಗಕ್ಕೆ ಬಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಗಿಣ್ಣು. ತುಂಬ ದಿನಗಳ ನಂತರ ನನಗೆ ಈ ಗಿಣ್ಣಾಲ್ ಸಿಕ್ಕಿರೋದು. ದಿನಗಳಲ್ಲ, ವರ್ಷಗಳ ನಂತರನೇ ಈ ಗಿಣ್ಣು ಸಿಕ್ಕಿದೆ ನಮಗೆ. ಅಣ್ಣನ ಮನೆಗೆ ಹೋಗಿದ್ರೆ ಅತ್ತಿಗೆ ಕೊಟ್ಟರು, ಅವ್ರಿಗೆ ಯಾರೋ ಕೊಟ್ಟರು ಅಂತ ನನಗೂ ಸ್ವಲ್ಪ ಕೊಟ್ಟರು. ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ನನಗೆ ಈ ಗಿಣ್ಣಾಲ್ ನಮಗೂ ಸಿಕ್ಕಿರೋದು. ಹಾಗಾಗಿ ನಾನು ತಂದು ಮಾಡಿದೆ. ಆದರೆ ತುಂಬ ಚೆನ್ನಾಗಿ ಬಂತು, ಪರ್ಫೆಕ್ಟಾಗಿ ಬಂತು. ಮತ್ತು ನಾವು ರುಚಿಗೆ ಬೆಲ್ಲ ಆಗಲಿ ಮತ್ತು ಹಸುವಿನ ಹಾಲು ಸಪ್ರೇಟ್ ಹಾಲು ಎಲ್ಲ ಹಾಕಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿತ್ತು. ಬೇಯಿಸಿರೋದು ಅಷ್ಟೇ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ನಿಮ್ಮನೆ ಹತ್ರ ಯಾರಾದರೂ ಹಸು ಕಟ್ಟಿದರೆ ಫಸ್ಟೇ ಹೇಳಿಟ್ಟಿರಿ, ಈ ಥರ ಗಿಣ್ಣಾಲ್ ಏನಾದರೆ ನಮಗೆ ಕೊಡಿ ಅಂತ. ಅವ್ರು ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಆಗ ಮಾಡಿಕೊಂಡು ಟೇಸ್ಟ್ ಮಾಡಿ. ನಾವು ಆರ್ಟಿಫಿಷಿಯಲ್ದು ಚೈನಾ ಗ್ರಾಸ್ದೆಲ್ಲ ಮಾಡ್ತಾಯಿರ್ತೀವಿ. ಇದು ಪ್ಯೂರು ಗಿಣ್ಣಾಲ್ ಮಾಡಿ ಸಿಗೋದು ತುಂಬ ಅಪರೂಪ ಆಗಿಬಿಟ್ಟಿದೆ ಈಗ ಸಿಟಿಗಳಲ್ಲಿ. ನಿಮಗೇನಾದರೂ ಈ ಥರ ಸಿಕ್ಕಿದ್ರೆ ಮಾಡಿಕೊಂಡು ಟೇಸ್ಟ್ ಮಾಡಿ. ಇದೆಲ್ಲ ತುಂಬ ವಿಟಮಿನ್ ಇರುವಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.